ಇದೊಂದು ಝೆನ್ ಕತೆ. ಕೇಳಿ. ಒಮ್ಮೆ ಒಬ್ಬ ಝೆನ್ ಮಾಸ್ಟರ್ ಪೇಂಟಿಂಗ್ ಮಾಡ್ತಾ ಇದ್ದ. ಅವನು ತನ್ನ ಪ್ರಧಾನ ಶಿಷ್ಯನಿಗೆ ತನ್ನ ಪಕ್ಕದಲ್ಲಿಯೇ ಕುಳಿತುಕೊಂಡು ತನ್ನ ಪೇಂಟಿಂಗ್ ಯಾವಾಗ ಪರ್ಫೆಕ್ಟ್ ಅನಿಸುತ್ತದೆ ಎನ್ನುವುದನ್ನು ಗಮನಿಸಲು ಹೇಳಿದ. ಮಾಸ್ಟರ್ನ ಆಜ್ಞೆಯಿಂದಾಗಿ ಶಿಷ್ಯ ಕಳವಳಕ್ಕೊಳಗಾದ. ಏಕೆಂದರೆ ಅವನು ಇಲ್ಲಿಯವರೆಗೂ ಮಾಸ್ಟರ್ನ ಯಾವ ಪರ್ಫೆಕ್ಟ್ ಅಲ್ಲದ ಕೆಲಸವನ್ನು ಗಮನಿಸಿರಲಿಲ್ಲ. ಶಿಷ್ಯನ ಮುಖದಲ್ಲಿಯ ಕಳವಳವನ್ನು ಕಂಡು ಮಾಸ್ಟರ್ ಕೂಡ ವಿಚಲಿತನಾದ. ಅದೇನೋ ಅವತ್ತು ಯಾವುದೂ ಸರಿ ಬರುತ್ತಿರಲಿಲ್ಲ. ಮಾಸ್ಟರ್ ಎಷ್ಟು ಪ್ರಯತ್ನ ಮಾಡಿದರೂ ಏನೋ ಒಂದು ತಪ್ಪಾಗುತ್ತಿತ್ತು. ಚೈನಾ, ಜಪಾನ್ನ ಅಂದಿನ ದಿನಗಳಲ್ಲಿ ಕ್ಯಾಲಿಗ್ರಫಿಯನ್ನು ರೈಸ್ ಪೇಪರ್ನ ಮೇಲೆ ಮಾಡುತ್ತಿದ್ದರು. ರೈಸ್ ಪೇಪರ್ ತುಂಬ ನಾಜೂಕಾದ ಪೇಪರು. ಕ್ಯಾಲಿಗ್ರಫರ್ ಕೊಂಚ ತನ್ನ ಏಕಾಗ್ರತೆ ಚಿತ್ತವನ್ನು ಕಳೆದುಕೊಂಡರೂ ಕೂಡ ವಿಚಲಿತನಾದರೂ ರೈಸ್ ಪೇಪರ್ ಮೇಲೆ ಇಂಕ್ ಹರಡಿಕೊಂಡು ಶತಮಾನಗಳವರೆಗೆ ಕ್ಯಾಲಿಗ್ರಾಫರ್ನ ಮನಸ್ಸಿನೊಳಗಿನ ಹಿಂಜರಿಕೆ ಎದ್ದು ಕಂಡುಬಿಡುತ್ತಿತ್ತು. ರೈಸ್ ಪೇಪರ್ನ ಮೇಲೆ ಮೋಸ ಮಾಡೋದು ಸಾಧ್ಯವಿಲ್ಲ. ಹಾಗಾಗಿ ಅದರ ಮೇಲೆ ಪೇಂಟ್ ಮಾಡುವವರು ಸತತವಾಗಿ ಒಂದೇ ಹರಿವಿನಲ್ಲಿ ಪೇಂಟ್ ಮಾಡಬೇಕು. ಅವರು ಕೊಂಚ ವಿಚಲಿತರಾದರೂ ಅವರ ಹಿಂಜರಿಕೆ ರೈಸ್ ಪೇಪರ್ ಮೇಲೆ ದಾಖಲಾಗುತ್ತಿತ್ತು. ಪೇಂಟಿಂಗ್ ಬಗ್ಗೆ ತಿಳುವಳಿಕೆ ಇರುವವರು ಈ ಹಿಂಜರಿಕೆಯನ್ನು ತಕ್ಷಣ ಗುರುತಿಸಿ ಹೇಳಬಹುದಾಗಿತ್ತು, ಇದು ಝೆನ್ ಪೇಂಟಿಂಗ್ ಅಲ್ಲವೆಂದು. ಏಕೆಂದರೆ ಝೆನ್ ಪೇಂಟಿಂಗ್ಗಳಲ್ಲಿ ಇರಬೇಕಾದ ಸ್ವಾಭಾವಿಕತೆ, ಸ್ಪಾಂಟಿನಿಟಿ ಇಲ್ಲಿ ಇಲ್ಲ ಎಂದು. ಮಾಸ್ಟರ್ ಪ್ರಯತ್ನ ಮಾಡುತ್ತಲೇ ಹೋದ. ಆದರೆ ಪ್ರಯತ್ನ ಮಾಡಿದಂತೆಲ್ಲ ಅವನು ಬೆವರಲು ಶುರು ಮಾಡಿದ. ಪಕ್ಕದಲ್ಲಿ ಕುಳಿತಿದ್ದ ಶಿಷ್ಯ ತನ್ನ ಕುತ್ತಿಗೆಯನ್ನು ಅಡ್ಡಡ್ಡ ನಕಾರಾತ್ಮಕವಾಗಿ ಅಲ್ಲಾಡಿಸುತ್ತಾ ಪೇಂಟಿಂಗ್ ಬಗ್ಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡುತ್ತಿದ್ದ. ಶಿಷ್ಯನ ಮುಖದಲ್ಲಿನ ಅಸಮಾಧಾನ ನೋಡಿ ನೋಡಿ ಮಾಸ್ಟರ್ನಿಂದ ಹೆಚ್ಚು ಹೆಚ್ಚು ತಪ್ಪುಗಳು ಆಗಲು ಶುರುವಾದವು. ಇನ್ನೇನು ಇಂಕು ಮುಗಿದು ಹೋಗತೊಡಗಿತ್ತು. ಆಗ ಮಾಸ್ಟರ್ ತನ್ನ ಶಿಷ್ಯನಿಗೆ ಇನ್ನಷ್ಟು ಇಂಕ್ ತಯಾರಿಸಿಕೊಂಡು ಬರಲು ಹೇಳಿದ. ಶಿಷ್ಯ ಇಂಕ್ ತಯಾರಿಸಿಕೊಂಡು ಬರಲು ಅಲ್ಲಿಂದ ಎದ್ದು ಒಳಗೆ ಹೋದ. ಶಿಷ್ಯ ಅಲ್ಲಿಂದ ಎದ್ದು ಹೋದ ಕೂಡಲೇ ಮಾಸ್ಟರ್ ತನ್ನ ಪೇಂಟಿಂಗನ್ನು ಮುಗಿಸಿಬಿಟ್ಟ. ಅದು ಮಾಸ್ಟರ್ ಪೀಸ್ ಆಗಿತ್ತು. ಇಂಕ್ ತಯಾರಿಸಿಕೊಂಡು ಅಲ್ಲಿಗೆ ಬಂದ ಶಿಷ್ಯ ಮಾಸ್ಟರ್ ಕೈಯಲ್ಲಿದ್ದ ಪೇಂಟಿಂಗ್ ನೋಡಿ ಆಶ್ಚರ್ಯಚಕಿತನಾದ. ಯಾವ ಮಾಯ ಸಂಭವಿಸಿತು ಮಾಸ್ಟರ್? ನಾನು ಹೋಗಿ ಬರುವಷ್ಟರಲ್ಲಿ ಇದು ಪರ್ಫೆಕ್ಟ್ ಆದ ಪೇಂಟಿಂಗ್. ಮಾಸ್ಟರ್ ನಗುತ್ತಾ ಶಿಷ್ಯನಿಗೆ ಉತ್ತರಿಸಿದ. ನನಗೆ ಈಗ ಬಂದ ತಿಳುವಳಿಕೆ ಎಂದರೆ ನನ್ನ ಅಸಫಲ ಪ್ರಯತ್ನಗಳಿಗೆಲ್ಲ ಕಾರಣ ನೀನು ಪಕ್ಕದಲ್ಲಿ ಕುಳಿತುಕೊಂಡು ನನ್ನ ಕೆಲಸವನ್ನು ಗಮನಿಸುತ್ತಿದ್ದುದು. ನನ್ನ ಕೆಲಸವನ್ನು ಒಬ್ಬರು ಗಮನಿಸುತ್ತಿದ್ದಾರೆ. ಅವರು ನನ್ನ ಕೆಲಸವನ್ನು ಹೊಗಳಬಹುದು ಅಥವಾ ಟೀಕೆ ಮಾಡಬಹುದು ಎನ್ನುವ ವಿಚಾರವೇ ನನ್ನ ಸ್ವಾಭಾವಿಕತೆಗೆ ಧಕ್ಕೆ ತಂದಿತ್ತು. ನನ್ನ ಒಳಗಿನ ಪ್ರಶಾಂತತೆಯನ್ನು ನಾಶ ಮಾಡಿತ್ತು. ಇನ್ನು ಮುಂದೆ ನಾನು ಹೀಗೆ ವಿಚಲಿತನಾಗುವುದಿಲ್ಲ. ನಾನು ಒಂದು ಪರಿಪೂರ್ಣ ಕೆಲಸ ಮಾಡಲು ಪ್ರಯತ್ನ ಮಾಡುತ್ತಿದ್ದೆ. ಪರಿಪೂರ್ಣತೆಗಾಗಿನ ನನ್ನ ಪ್ರಯತ್ನವೇ ನನ್ನನ್ನು ದಾರಿ ತಪ್ಪಿಸುತ್ತಿತ್ತು, ನನ್ನನ್ನು ಅಶಾಂತಿಗೆ ದೂಡಿತ್ತು. ನಮ್ಮ ಸ್ವಾಭಾವಿಕತೆಯಿಲ್ಲದ ಯಾವ ಕೆಲಸವೂ ಪರಿಪೂರ್ಣವಲ್ಲ. ಅಲ್ಲಿಗೆ ಚಿತ್ರ ಮುಗಿದಿತ್ತು. ಇದರಿಂದ ನಾವು ತಿಳ್ಕೊಳ್ಳೋದೇನು ಅಂತಂದರೆ, ಎಷ್ಟೋ ಸಲ ನಮ್ಮದೇನು ತಪ್ಪು ಇಲ್ಲದೇ ಇದ್ದರೂ ಕೂಡ ನಾವು ಇನ್ನೊಬ್ಬರನ್ನ ಮೆಚ್ಚೋಕ್ಕೋ ಇನ್ನೊಬ್ಬರ ಟೀಕೆಗೋಸ್ಕರನೋ ನಮ್ಮ ಸ್ವಾಭಾವಿಕತೆಯನ್ನು ಬಿಟ್ಟು ನಾವು ತಪ್ಪು ಮಾಡ್ತೇವೆ. ಅದಕ್ಕೆ ಕಾರಣ ಇದೇ ಝೆನ್ ಕಥೆಯಲ್ಲಿದೆ. ಹಾಗಾಗಿ ಸ್ವಾಭಾವಿಕತೆಯಿಂದ ಮಾಡಿದ ಕೆಲಸ ಯಾವತ್ತೂ ಪರಿಪೂರ್ಣವಾಗಿರುತ್ತದೆ. ಪರ್ಫೆಕ್ಷನ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್, ಬಟ್ ದಿ ಜೆನ್ಯೂನಿಟಿ ಆ್ಯಂಡ್ ಸ್ಪಾಂಟಿನಿಟಿ ಈಸ್ ಆಲ್ವೇಸ್ ಎಕ್ಸ್ಪೆಕ್ಟೆಡ್. ಥ್ಯಾಂಕ್ ಯು ಸೋ ಮಚ್.